ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ನಾನು ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಈ ಥರ ಲೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಮ್ಯಾಚಿಂಗ್ ಅನ್ನೋ ಥರದಲ್ಲಿ ಇವತ್ತು ನಾವು ಹೋಗ್ತಾ ಇರೋದು ಬುರ್ಜ್ ಅಲ್ ಅರಬ್ಗೆ. ಅಲ್ಲಿ ತುಂಬ ಜನಗಳಿಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಬುರ್ಜ್ ಅಲ್ ಅರಬು ಇಡೀ ವರ್ಲ್ಡಲ್ಲಿರೋಂಥ ಒನ್ ಆ್ಯಂಡ್ ಓನ್ಲಿ 7 ಸ್ಟಾರ್ ಹೋಟೆಲ್ಲು. ನಾವು ದುಬೈಗೆ ಬಂದು 14 ವರ್ಷ ಆದಮೇಲೆ ನಾವು ಕೂಡ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬುರ್ಜ್ ಅಲ್ ಅರಬಲ್ಲಿ ಸ್ಟೇ ಮಾಡೋಕ್ಕಂತೂ ಸಿಕ್ಕಾಬಟ್ಟೆ ಕಾಸ್ಟ್ಲಿ. 2-2.5 ಲಕ್ಷ ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ. ಬಟ್ ಅಲ್ಲಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋ ಅವಕಾಶ ಅಂತೂ ಖಂಡಿತವಾಗ್ಲೂ ನಮಗಿದೆ. ಈ ಬುರ್ಜ್ ಅಲ್ ಅರಬ್ ಟೂರ್ಗೆ ಎಷ್ಟಾಗುತ್ತೆ ಅಂತ ಹೇಳಿ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಆದರೆ ಇಲ್ಲಿಗೆ ಹೋಗೋದಕ್ಕೆ ಮೊದಲೇ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಟೈಮ್ ಸ್ಲಾಟ್ನ. ಬೆಳಗಿಂದ ಸಾಯಂಕಾಲದ ತನಕ ಒಂದಿಷ್ಟು ಟೈಮ್ ಸ್ಲಾಟ್ಗಳಿರುತ್ತೆ. ನಾವಿವತ್ತು ಹೋಗ್ತಾ ಇರೋದು ಸಾಯಂಕಾಲ 4 ಗಂಟೆ ಬ್ಯಾಚ್ಗೆ. ಸೊ 4 ಗಂಟೆಗೆ ಫುಲ್ಲು ಹಗಲು ವೀಡಿಯೋ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಈವ್ನಿಂಗ್ ಆಗ್ತಾ ಬರ್ತಿದ್ದಂಗೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ವ್ಯೂ ಅಂತ ಹೇಳಿ ಹೋಗ್ತಾ ಇದ್ದೀವಿ. ವ್ಯಾಲೆಟ್ ಪಾರ್ಕಿಂಗ್ ಆದ ನಂತರ ನಮಗೆ ಒಂದು ರೂಮಲ್ಲಿ ಕೂರಿಸಿ ಇಲ್ಲಿ ಒಳಗಡೆ ಏನೇನೆಲ್ಲ ಇರುತ್ತೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಹಾಗೆ ನಾವು ಹಾಕೊಂಡಿದ್ದೀವಲ್ಲ ಆ ರೀತಿ ಒಂದು ಟ್ಯಾಗ್ ಕೊಡ್ತಾರೆ. ಅದಾದ ನಂತರ ಸ್ವಲ್ಪ ಜನನೇ ನಮ್ಮನ್ನ ಈ ರೀತಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲೂ ನೀವು ನೋಡ್ತಾ ಇರ್ಬೋದು, ಯಾರು ನಡ್ಕೊಂಡು ಓಡಾಡ್ತಾ ಇಲ್ಲ. ಅಕಸ್ಮಾತ್ ಯಾರಾದರೂ ಇದ್ದರೆ ಹೋಟೆಲಲ್ಲಿ ಸ್ಟೇ ಆಗಿರೋರು ಅಥವಾ ಸ್ಟಾಫ್ ಇರ್ತಾರಷ್ಟೇ. ಅದಾದಮೇಲೆ ನಮಗೆ ಇಲ್ಲಿ ಒಂದು ಕಡೆ ನಿಲ್ಲಿಸ್ತಾರೆ. ಇಲ್ಲಿಂದ ಬುರ್ಜ್ ಅಲ್ ಅರಬ್ ವ್ಯೂ ಸೂಪರಾಗಿ ಕಾಣುತ್ತೆ. ಸೊ ಇಲ್ಲಿ ನಿಂತ್ಕೊಂಡು ನಾವೆಲ್ಲ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಬೋದು ಅಂಥೇಳಿ ಒಂದು 10 ನಿಮಿಷ ಬ್ರೇಕ್ ಕೊಡ್ತಾರೆ. ಅವರು ಕೂಡ ಫೋಟೋ ತೆಗಿಯೋರು ಇರ್ತಾರೆ. ನಾವು ಅವ್ರ ಹತ್ರನೂ ತೆಗೆಸ್ಕೊಳ್ಬೋದು, ಪರ್ಸ್ನಲ್ ನಾವು ಕೂಡ ತಗೊಳ್ಬೋದು. ಬುರ್ಜ್ ಅಲ್ ಅರಬ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಸಣ್ಣ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ನನಗೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಅದಾಗಿ ನೆಕ್ಸ್ಟ್ ನಾವು ಒಂದ್ಸರಿ ಲಿಫ್ಟಿಂದ ಮೇಲೆ ಬಂದ ಮೇಲೆ ವಿಡಿಯೋ ಎಲ್ಲ ಅಲೋ ಮಾಡ್ತಾರೆ. ಲಿಫ್ಟಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಬ್ಯೂಟಿಫುಲ್ ಆಗಿರೋ ಸಿ ವ್ಯೂ ಕಾಣುತ್ತೆ, ಇನ್ನೊಂದು ಕಡೆ ತುಂಬ ಲಕ್ಸುರಿ ಆಗಿರೋಂಥ ಲಿಫ್ಟ್ ಎಕ್ಸ್ಪೀರಿಯನ್ಸ್ ಇದು. ಲಿಫ್ಟಿಂದ ಹೊರಗಡೆ ಬರ್ತಿದ್ದಂಗೆ ಇದು ಗೈಡೆಡ್ ಟೂರ್ ಆಗಿರೋದ್ರಿಂದ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಇಲ್ಲಿನ ಬಗ್ಗೆ. ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬುರ್ಜ್ ಅಲ್ ಅರಬ್ನ ಮೇನ್ ಥೀಮ್ ಬಂದು 4 ಎಲಿಮೆಂಟ್ಸ್, ಅಂದರೆ ಗಾಳಿ, ನೀರು, ಬೆಂಕಿ ಹಾಗೆ ಭೂಮಿ, ಈ ಕಲರ್ಗಳ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಹಾಗೆ ಮೇನ್ ಅಟ್ರಾಕ್ಷನ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದೆಲ್ಲ ಗೋಲ್ಡ್ ಪ್ಲೇಟಿಂಗ್ ಆಗಿರುತ್ತೆ. ಸೊ ಏನೇನು ನೋಡ್ತಿರಲ್ಲ ಅದೆಲ್ಲ 24 ಕ್ಯಾರೆಟ್ ಗೋಲ್ಡಿಂದ ಮಾಡಿರೋವಂಥದ್ದು. ಹಾಗೆ ಇಲ್ಲಿ ಮುಂದೆ ಬಂದರೆ ನಮಗೆ ಕೆಳಗಡೆ ಎಲ್ಲ ಫ್ಲೋರ್ಸ್ ಹೇಗಿದೆ ಅಂತ ಇಲ್ಲಿಂದ ವ್ಯೂ ನೋಡ್ಬೋದು. ಯಾಕೆಂದರೆ ಗೈಡೆಡ್ ಟೂರ್ ಆಗಿರೋದ್ರಿಂದ ಎಲ್ಲ ಫ್ಲೋರಿಗೂ ನಮ್ಮನ್ನು ಅಲೋ ಮಾಡೋದಿಲ್ಲ. ಬಟ್ ಕೆಳಗಡೆ ರೂಮ್ಸ್ ಎಲ್ಲ ಯಾವ ಥರ ಇದೆ, ಅಲ್ಲಿನ ಇಂಟೀರಿಯರ್ ಯಾವ ಥರ ಇದೆ ಅಂತ ನಾವು ಇಲ್ಲಿಂದನೇ ನೋಡ್ಬೋದು. ಇದನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ಬುರ್ಜ್ ಅಲ್ ಅರಬ್ ಹಿಸ್ಟ್ರಿ ಬಗ್ಗೆ ಅಥವಾ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. Coffee and dates. If anyone has both cappuccino, soft drinks, also so your stroller you can park it over there, the Rolls Royce. ಈಗ ನಾವು ನೋಡ್ತಾ ಇರೋದು ಇಲ್ಲಿರೋಂಥ ಸ್ಟಾಫ್ ಅವರ ಬಟ್ಟೆಗಳು, ಅವ್ರಿಗೆ ಕೊಡೋವಂಥ ಯೂನಿಫಾರ್ಮ್ಸು ಎಷ್ಟು ಯುನೀಕ್ ಆಗಿದೆ ನೋಡಿ, ಒಂದರಿಂದ ಒಂದು. ಇವು ಕೂಡ ಎಲ್ಲ ಸ್ಪೆಷಲಿ ಮಾಡಿಸಿರೋವಂಥದ್ದು, ತುಂಬ ಕಾಸ್ಟ್ಲಿ ಇರುತ್ತೆ ಒಂದೊಂದು ಸೆಟ್ ಕೂಡ. ಹಾಗಾಗಿ ಈ ಥರ ಜೋಡಿಸಿಟ್ಟಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ
ಅದರದ್ದು ಸ್ಪೆಷಾಲಿಟಿ ಏನು ಅನ್ನೋದಕ್ಕೋಸ್ಕರ. ಒಳಗಡೆ ಎಲ್ಲಿ ನೋಡಿದ್ರು ಈ ಥರ ಬ್ಯೂಟಿಫುಲ್ ಆಗಿರೋ ಮಿರರ್ ಅಂತೂ ಕಾಣಿಸ್ತಾ ಇತ್ತು. ಈ ಥರ ಎಷ್ಟು ಫೋಟೋಸು ಸೆಲ್ಫೀಸ್ ತೆಕ್ಕೊಂಡಿದ್ದೀವೋ ಗೊತ್ತಿಲ್ಲ. ಈ ಫ್ಲೋರಲ್ಲಿ ಬಂದಾಗ ಹೊರಗಡೆ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದೊಂದು ಶಾರ್ಟ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇಡೀ ಸಿಟಿ ವ್ಯೂ ಕಾಣುತ್ತೆ. ಸೇಮ್ ಬುರ್ಜ್ ಖಲೀಫಾಗೆ ಹೋಗಿ ಅಟ್ ದ ಟಾಪ್ ಹೋಗಿ ಏನು ವ್ಯೂ ನೋಡ್ತೀವಲ್ಲ ಅದೇ ಥರನೇ ವ್ಯೂ ಕಾಣುತ್ತೆ ಇಲ್ಲೂ ಕೂಡ. ಮೋಸ್ಟ್ಲಿ ಬುರ್ಜ್ ಖಲೀಫಾದಿಂದ ಶೇಖ್ ಜಾಯದ್ ರೋಡದೆಲ್ಲ ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣ್ಬೋದು. ಅದು ಬಿಟ್ಟರೆ ಇದೇ ಥರನೇ ವ್ಯೂ ಇರುತ್ತೆ ಅಲ್ಲೂ ಕೂಡ. ಬುರ್ಜ್ ಖಲೀಫಾ ಟೂರ್ಗೂ ಬುರ್ಜ್ ಅಲ್ ಅರಬ್ ಟೂರ್ಗೂ ಡಿಫ್ರೆನ್ಸ್ ಏನು ಅಂತಂದರೆ, ಇಲ್ಲಿ ನಾವು ಹೋಟೆಲ್ದು ಇಂಟೀರಿಯರು, ಇಲ್ಲಿನ ಲಕ್ಸುರಿ ಇದನ್ನೆಲ್ಲ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹೇಗಿದೆ ಏನು ಎತ್ತ ಎಲ್ಲ ತಿಳ್ಕೊಳ್ಬೋದು. ಅಲ್ಲೇನಂತಂದರೆ ಮೇಲೆ ಹೋಗಿ ಒಂದು ಸ್ವಲ್ಪ ಆ ಫ್ಲೋರಲ್ಲಿ ಓಡಾಡಿಕೊಂಡು ಕೆಳಗಡೆ ಯಾವ ರೀತಿ ವ್ಯೂ ಕಾಣುತ್ತೆ ಅಷ್ಟೇ ನೋಡೋದಕ್ಕೆ ಸಿಗೋದು. ಬುರ್ಜ್ ಖಲೀಫಾಗೆ ಹೋದರೆ ಅಟ್ ದಿ ಟಾಪ್ ಹೋದ್ವಿ, ವರ್ಲ್ಡಲ್ಲಿರೋ ಹೈಯೆಸ್ಟ್ ಟವರ್ನ ಹೋಗಿ ನೋಡ್ಕೊಂಡು ಬಂದ್ವಿ ಮೇಲ್ಗಡೆಯಿಂದ ಅಂತ ಒಂದು ಎಕ್ಸ್ಪೀರಿಯೆನ್ಸು. ಬಟ್ ಇಲ್ಲಿ ಬಂದರೆ ಪ್ರಪಂಚದಲ್ಲಿರೋಂಥ ಒಂದೇ ಒಂದು 7 ಸ್ಟಾರ್ ಹೋಟೆಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ ಹೇಳ್ಬೋದು. ಇಲ್ಲಿ ಸ್ಟೇ ಮಾಡೋದಕ್ಕೆಲ್ಲ ಅಂತೂ ಸ್ವಲ್ಪ ಕಷ್ಟನೇ, ತುಂಬ ಎಕ್ಸ್ಪೆನ್ಸಿವ್ ಒಂದಿನಕ್ಕೆ. ಬಟ್ ಇಲ್ಲಿ ಹೇಗಿದೆ ಏನು ಎತ್ತ ಅಂತ ಕೂಡ ನೋಡ್ಕೊಂಡು ಬರೋದಕ್ಕೆ ನಮಗೆಲ್ರಿಗೂ ಸಾಧ್ಯ. ಯಾರಾದರೂ ದುಬೈಗೆ ಟ್ರಾವೆಲ್ ಮಾಡಿದ್ರೆ ಈ ಒಂದು ಲಕ್ಸುರಿ ಎಕ್ಸ್ಪೀರಿಯೆನ್ಸ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ಸೆಕ್ಷನಲ್ಲೂ ಹೋದಂಗೂ ಈ ಹೋಟೆಲ್ದು ಸ್ಪೆಷಾಲಿಟಿ ಏನು, ಇಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಇಲ್ಲಿ ಏನೇನೆಲ್ಲ ಡಿಫ್ರೆಂಟ್ ಆಗಿದೆ ಅಂತ ಒಂದೊಂದೇ ಎಕ್ಸ್ಪ್ಲನೇಷನ್ ಸಿಗ್ತಾ ಹೋಗುತ್ತೆ ನಮಗೆ. ಇನ್ನು ಯಾರಿಗೆಲ್ಲ ಈ ಬುರ್ಜ್ ಅಲ್ ಅರಬ್ ಬಗ್ಗೆ ಗೊತ್ತಿಲ್ಲ ಅವರಿಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಹೇಳಬೇಕಂತಂದರೆ, ಇದು ಪ್ರಪಂಚದಲ್ಲಿರೋ ಓನ್ಲಿ 1 7 ಸ್ಟಾರ್ ಹೋಟೆಲ್ಲು. ಇದಿರೋದು ದುಬೈನಲ್ಲಿ ಜುಮೇರಾ ಅಂತ. ಈ ಜುಮೇರಾ ಕೂಡ ಒಂದು ಆರ್ಟಿಫಿಷಿಯಲ್ ಐಲ್ಯಾಂಡ್. ನೀವೆಲ್ಲ ನೋಡಿರ್ಬೋದು, ಇಲ್ಲಿ ಮ್ಯಾನ್ ಮೇಡ್ ಐಲ್ಯಾಂಡ್ ಇದೆ. ಇದಿರೋದು ಪಾಮ್ ಟ್ರೀ ಶೇಪಲ್ಲಿ, ಹಾಗಾಗಿ ಪಾಮ್ ಜುಮೇರಾ ಅಂತೇಳಿ ಹೇಳ್ತಾರೆ. ಈ ಪಾಮ್ ಜುಮೇರಾ 280 ಮೀಟ್ರಷ್ಟು ಲಾಂಗ್ ಇದೆ. ಈ ಪಾಮ್ ಜುಮೇರಾದಲ್ಲಿ ಬೀಚ್ಗೆ ತಾಗದಂತೆಯೇ ಕನ್ಸ್ಟ್ರಕ್ಟ್ ಮಾಡಿರೋದು ಈ ಬುರ್ಜ್ ಅಲ್ ಅರಬ್. ಇಲ್ಲಿ ಒಳಗಡೆ ಈ ಥರದ್ದೆಲ್ಲ ವೀಡಿಯೋಸು ಹಾಗೆ ಫೋಟೋಸ್ ಎಲ್ಲ ತುಂಬ ತೆಗಿತಾರೆ. ಬಟ್ ಇದನ್ನೆಲ್ಲ ಲಾಸ್ಟಲ್ಲಿ ತೊಗೊಳ್ಬೇಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಇದೆ. ನಾವು ಮೆಮೊರಿಗೋಸ್ಕರ ಒಂದು 2-3 ಫೋಟೋಸ್ ತಗೊಂಡ್ವಿ. ಬಟ್ ಈ ವಿಡಿಯೋ ಎಲ್ಲ ಅಷ್ಟು ವೇಸ್ಟ್ ಅನ್ನಿಸ್ತು. ಮೊದಲೇ ಹೇಳಿದಾಗೆ ಇಲ್ಲಿ ಕೆಳಗಡೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಅದಾದಮೇಲೆ ಮೇಲೆ ಡೇಟ್ಸು ಹಾಗೆ ಇಲ್ಲಿನ ಅರೇಬಿಕ್ ಕಾಫಿನ ಕೊಡ್ತಾರೆ. ಅರೇಬಿಕ್ ಕಾಫಿ ಅಥವಾ ಟೀ ಏನು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಒಂಥರ ಕಷಾಯ ಥರ ಇತ್ತು. ಬಟ್ ಇಲ್ಲಿ ಲೋಕಲ್ಸ್ ಎಲ್ಲ ಇದನ್ನೇ ಕುಡಿಯೋದು. ಇಲ್ಲ ಯಾವ್ದಾದ್ರು ಅರೇಬಿಕ್ ಫೆಸ್ಟಿವಲ್ಗೆ ಹೋದ್ರೂ ಕೂಡ ಇದೇ ನಮಗೆ ಕುಡಿಯೋದಕ್ಕೆ ಸಿಗೋದು. ಇದಿಷ್ಟು ಅಲ್ಲದೆ ಮತ್ತೇನಾದರೂ ನಾವು ಗೋಲ್ಡ್ ಕ್ಯಾಪಚಿನೋ ಆಗಿರ್ಬೋದು ಅಥವಾ ಪಿಜ್ಜಾ ಆಗಿರ್ಬೋದು, ಕೆಳಗಡೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಅಲ್ಲೆಲ್ಲ ಹೋಗ್ತೀವಿ ಅಂತಂದರೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಕಮಿಂಗ್ ಬ್ಯಾಕ್ ಟು ಬುರ್ಜ್ ಅಲ್ ಅರಬ್, ಇದನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು 1994ಅಲ್ಲಿ. ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು 1999ಅಲ್ಲಿ. ಈ ಬುರ್ಜ್ ಅಲ್ ಅರಬಲ್ಲಿ 56 ಫ್ಲೋರ್ಸ್ ಇದೆ, ಹಾಗೆ 202 ರೂಮ್ಗಳಿದೆ. ಇದ್ರ ಮ್ಯಾನೇಜ್ಮೆಂಟ್ ಎಲ್ಲ ಜುಮೇರಾ ಗ್ರೂಪ್ ಅವ್ರಿಗೆ ಸೇರತ್ತೆ. ಈ ಬಿಲ್ಡಿಂಗ್ ಓಪನ್ ಆಗಿದ್ದು 1 ಡಿಸೆಂಬರ್ 1999ಅಲ್ಲಿ. ಇದು ವರ್ಲ್ಡಲ್ಲಿರೋಂಥ 5th ಹೈಯೆಸ್ಟ್ ಬಿಲ್ಡಿಂಗ್, ಅಂದರೆ ಟಾಲ್ ಹೋಟೆಲ್ಗಳಲ್ಲಿ ಇದು 5ನೇ ಸ್ಥಾನ. ಈ ಹೋಟೆಲಲ್ಲಿ ಏನಂತಂದರೆ ನಾರ್ಮಲ್ ರೂಮ್ಗಿಂತ ಎಲ್ಲವೂ ಸ್ವೀಟ್ಸ್ಗಳೇ ಇರೋದು. ಒಂದೊಂದು ಸ್ವೀಟ್ಗಳು ಕೂಡ ಹೇಗಂತಂದರೆ ಒಂದಿಷ್ಟು ಸ್ಟಾಫೇ ಇರ್ತಾರೆ. ಒಂದು ನಾವು ಸ್ವೀಟ್ ಬುಕ್ ಮಾಡಿದ್ವಿ ಅಂದರೆ ಮಿನಿಮಮ್ 8 ಜನನ ಒಂದೊಂದು ಸ್ವೀಟ್ಗೆ ಅಲೋಕೇಟ್ ಮಾಡ್ತಾರೆ. ಶೆಫ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅಥವಾ ಕ್ಲೀನಿಂಗ್ ಸ್ಟಾಫ್ ಆಗಿರ್ಬೋದು, ಸರ್ವ್ ಮಾಡೋರಾಗಿರ್ಬೋದು, ಎಲ್ಲ ಒಂದೊಂದು ಸ್ವೀಟ್ಗೂ ಸಪ್ರೇಟ್ ಸ್ಟಾಫ್ ಇರ್ತಾರೆ. ಹೋಟೆಲ್ ಒಳಗಡೆನೆ 6 ರೆಸ್ಟೋರೆಂಟ್ಸ್ಗಳಿದೆ, ಡಿಫ್ರೆಂಟ್ ಆಗಿರೋವಂಥದ್ದು. ಈಗ ನಾವು ಹೋಗ್ತಾ ಇರೋದು ಇಲ್ಲಿ ರಾಯಲ್ ಸ್ವೀಟ್ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಇದು ಮೊದಲು ಅವೈಲಬಲ್ ಇತ್ತು, ಯಾರು ಬೇಕಾದ್ರೂ ಬುಕ್ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಈಗ ಜಸ್ಟಿಗೆ ನಾವು ನೋಡ್ಬೋದು ಅಷ್ಟೇ, ಬಿಟ್ಟರೆ ಯಾರು ಕೂಡ ಬುಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ಇದು ಅಷ್ಟು ಎಕ್ಸ್ಪೆನ್ಸಿವ್. ಕೋವಿಡ್ ನಂತರದಲ್ಲಿ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಅದರ ವಿಶೇಷತೆಗಳಂತೂ ತುಂಬಾ ಇದೆ. ಇಲ್ಲಿ ಒಳಗೆ ಎಂಟರ್ ಆಗ್ತಿದ್ದಂಗೆ ನೀವೇನು ನೋಡ್ತಾ ಇದ್ದೀರಲ್ಲ, ಒಂದು 2 ಫ್ಲೋರು, ಇದು ಕಂಪ್ಲೀಟ್ ಒಂದು ಸೀಟ್ ಇರೋಂಥ ಇಷ್ಟು ಏರಿಯಾ. So earlier today we learned about the 4 elements. So as per Quan Chu, fire is the brightest and strongest color. So for this reason, you will see more red, yellow, and orange color at the top of the hotel. This room also is filled with antiques and artwork from all over the world, just like this Japanese screen. It is over 200 years now, dated back from the 19th century. And while you're walking around, you will feel the softness of the carpet because it's all handmade from Kashmir, India. And here we have the TV room.
with a 24 karat gold plated theme. So feel free to take photos and videos, and after that we'll continue upstairs to see the queen and king's bedroom. ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗೇ ಇದು ಫೈರ್ ಅನ್ನೋ ಎಲಿಮೆಂಟ್ನ ತೊಗೊಂಡು ಈ ರೆಡ್ ಹಾಗೆ ಎಲ್ಲೋ ಕಾಂಬಿನೇಷನಲ್ಲಿ ಡಿಸೈನ್ ಮಾಡಿರೋಂಥ ರೂಮ್. ಇಲ್ಲಿ ಏನೇನು ನೋಡ್ತಿರಲ್ಲ ಗೋಲ್ಡ್ ಕಲರ್, ಇದೆಲ್ಲದೂ ಗೋಲ್ಡ್ ಪ್ಲೇಟೆಡೆ. ಇವೆಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ವೇನೋ ವರ್ಡಲ್ಲಿ ಈ ಥರ ಗೋಲ್ಡ್ ಟಿ ವಿನ. ಹಾಗೆ ಅವರು ಎಕ್ಸ್ಪ್ಲೈನ್ ಮಾಡಿದಾಗೇ ಇಲ್ಲಿ ಕಾಣ್ತಾ ಇರೋಂಥ ಕರ್ಟನ್ಸ್ ಎಲ್ಲ ಜಪಾನ್ದು, ಹಾಗೆ ಕೆಳಗಡೆ ಇರೋಂಥ ಮ್ಯಾಟ್ಗಳು ಸ್ಪೆಷಲಿ ಕಾಶ್ಮೀರಿಂದ ತರಿಸಿರೋಂಥದ್ದು. ಇದನ್ನೆಲ್ಲ ನೋಡ್ಬೋದು ಅಷ್ಟೇ, ಬಿಟ್ಟರೆ ಯಾವುದನ್ನು ಮುಟ್ಟೋ ಹಾಗಿಲ್ಲ. ಯಾಕಿಷ್ಟು ಎಕ್ಸ್ಪೆನ್ಸಿವ್ ಅನ್ನೋದಕ್ಕೆ ಆನ್ಸರ್ ಇಲ್ಲೇ ಸಿಗುತ್ತೆ ನೋಡಿ. ಒಂದೊಂದು ಆ್ಯಂಗಲಿಂದನೂ ಕಂಪ್ಲೀಟ್ಲಿ ರಾಯಲ್ ಲುಕ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಹಳೆ ಕಾಲದಲ್ಲಿ ನಮ್ಮ ರಾಜರುಗಳೆಲ್ಲ ಯಾವ ರೀತಿ ಲಕ್ಸುರಿ ಲೈಫ್ನ ಲೀಡ್ ಮಾಡಿರ್ಬೋದು ಅನ್ನೋದನ್ನು ಇದನ್ನು ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಇದು ಒಂದು ಕಿಂಗ್ ಬೆಡ್ರೂಮ್ ಅಂತ ಹೇಳ್ತಾರೆ. ಈ ಸೈಡ್ ಬಂದರೆ ನಾವು ಆ ಸೈಡ್ ನೋಡೋದು ಲಿವಿಂಗ್ ರೂಮು, ಇದು ಒಂದು ಬೆಡ್ರೂಮು. ಅಲ್ಲಿ ಒಂದು ಟಿ ವಿ ರೂಮ್ ಥರ ಇದೆ. ಅದು ಬಂದರೆ ಇಲ್ಲಿ ಒಳಗಡೆ ಬೆಡ್ ಸ್ಪೇಸ್ ಇದೆ. ಅವ್ರು ಮೊದಲೇ ಹೇಳಿದಾಗೆ ಈ ಫೈರ್ ಥೀಮಲ್ಲಿ ಇರೋದ್ರಿಂದ ಇಲ್ಲೂ ಕಂಪ್ಲೀಟ್ ಎಲ್ಲ ಯೆಲ್ಲೋ ರೆಡ್ ಈ ಥರ ಕಾಂಬಿನೇಷನಲ್ಲೇ ನೋಡ್ಬೋದು. ಬೆಡ್ರೂಮ್ ಒಳಗಡೆ ಅಟ್ಯಾಚ್ ಬಾತ್ರೂಮ್ ಇದೆ. ಅದನ್ನಂತೂ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಅನಿಸುತ್ತೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ನೋಡಿ. ಇದರಲ್ಲಿ ಈ ವಾಶ್ರೂಮಲ್ಲಿ ಕೂಡ ಏನೇನು ಕಾಣ್ತಿದೆ ಇದೆಲ್ಲದೂ ಕೂಡ 24 ಕ್ಯಾರೆಟ್ ಗೋಲ್ಡಿಂದು. ಈ ಥರ ಗೋಲ್ಡಿಂದ ಶವರ್ ಆಗಿರ್ಬೋದು, ಗೋಲ್ಡ್ ಇಂಟೀರಿಯರ್ ಆಗಿರ್ಬೋದು, ಪ್ರಪಂಚದಲ್ಲಿ ಬಹುಶಃ ಇಲ್ಲಿ ಮಾತ್ರ ನೋಡೋಕ್ಕೆ ಸಿಗೋದು ಅಂತ ಅನ್ಸುತ್ತೆ. ಇಲ್ಲಿ ಒಳಗಡೆ ಬಂದು ನಾವು ಮುಟ್ತಾ ಇದ್ರೆ ಅದನ್ನೆಲ್ಲ ನೋಡ್ತಾ ಇದ್ರೆ ಎಕ್ಸ್ಪೀರಿಯೆನ್ಸೇ ಹೇಳೋದಕ್ಕಾಗಲ್ಲ, ಆ ರೀತಿ ಇದೆ. ಇದು ಡೆಮೋಗಾಗಿ ಇರೋದ್ರಿಂದ ನೀವು ನೋಡ್ತಾ ಇರ್ಬೋದು ಒಳಗಡೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ. ಹೆಂಗಿದೆ ಅಂತಂದರೆ ನಾವು ಬಂದು ಇಲ್ಲಿ ಫ್ರೆಶ್ ಆಗಿ ಸ್ನಾನ ಅಥವಾ ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲ ರೆಡಿ ಇದೆ ಅನ್ನೋ ಥರ ಫೀಲಿಂಗ್. ಬಟ್ ಏನೇನು ಮುಟ್ಟೋಕ್ಕಾಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ನೀವು ನೋಡ್ತಿರ್ಬೋದು ನಮ್ಮಮ್ಮ ಎಕ್ಸೈಟ್ಮೆಂಟಲ್ಲಿ ಇಲ್ಲಿರೋವಂಥ ಟ್ಯಾಪು ಇದೆಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಕಂಪ್ಲೀಟ್ಲಿ ಗೋಲ್ಡ್, ಒಂದು ರೀತಿ ನಂಬೋಕ್ಕಾಗಲ್ಲ ಅನ್ನೋ ಥರ ಎಕ್ಸ್ಪೀರಿಯನ್ಸ್. ಕ್ಲೋಸೆಟ್ ಅಲ್ಲ, ಕ್ಲೋಸೆಟ್ Like stadium. Yeah. ಓಪನ್ ಮಾಡೋದಾ? ಬಟ್ಟೆ ಎಲ್ಲ ಇಡುತ್ತೆ. ಕ್ಲೋಸೆಟ್ ನಾನು ಆಗಲೇ ಹೇಳಿದಾಗೆ ಆ ಕಡೆ ನಾವು ನೋಡ್ಕೊಂಡು ಬಂದಿದ್ದು ಕಿಂಗ್ ರೂಮ್. ಇನ್ನು ಅದರ ಎದುರುಗಡೆ ಈ ಕಡೆ ಸೈಡ್ ಬಂದ್ವಿ ಅಂದರೆ ಇದು ಕ್ವೀನ್ ರೂಮ್. ಇಲ್ಲಿ ಯಾವ ಥರ ಇಂಟೀರಿಯರ್ ಇದೆ ಅಂತಂದರೆ, ಕ್ವೀನ್ ಅಂದಮೇಲೆ ಇನ್ನೂ ಸ್ವಲ್ಪ ಸ್ಪೆಷಲ್ ಅಲ್ವಾ, ಹಾಗಾಗಿ ಈ ಥರ ರೊಟೇಟಿಂಗ್ ಬೆಡ್ ಇಟ್ಟಿದ್ದಾರೆ. ಇದನ್ನೆಲ್ಲ ನಾವು ಮೂವೀಸಲ್ಲಿ ನೋಡ್ತಾ ಇದ್ವಿ, ಈ ಥರ ಹಳೆಯ ಮೂವೀಸಲ್ಲಿ ಬೆಡ್ಡೆಲ್ಲ ರೊಟೇಟ್ ಆಗೋದು ಆ ಥರದ್ದೆಲ್ಲ ಇಲ್ಲಿ ರಿಯಲ್ ಆಗಿ ನೋಡ್ಬೋದು. ಇಲ್ಲೂ ಕೂಡ ಆ ರೂಮ್ ಥರನೇ ಸೇಮ್, ಒಳಗಡೆ ಅಟ್ಯಾಚ್ ವಾಶ್ರೂಮ್ ಇದೆ. ಎಲ್ಲದೂ ಕೂಡ ಗೋಲ್ಡ್ ಪ್ಲೇಟೆಡ್ ಇಂಟೀರಿಯರ್. ಒಳಗಡೆ ಈ ಏನೇನು ಡೆಕೋರೇಟ್ ಮಾಡಿದಾರಲ್ಲ ಅದು ಕಿಂಗ್ ರೂಮ್ಗಿಂತ ಇಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇನ್ನೂ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಮ್ಮಮ್ಮ ಈ ಬುರ್ಜಲ್ಲರ ವಿಡಿಯೋ ಡಾಕ್ಟರ್ ಬ್ರೋ ಅವ್ರು ಮಾಡಿರೋದನ್ನೆಲ್ಲ ನೋಡಿದ್ದಾರೆ. ಅದು ಅವ್ರು ಏನೇನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಅದನ್ನೆಲ್ಲ ಇಲ್ಲಿ ನೋಡಿಕೊಂಡು ಅವ್ರು ಹೇಳ್ದಂಗೆ ಇದೆ ನೋಡು ಅಂತೆಲ್ಲ ಹೇಳ್ತಾ ಇದ್ರು. ಇನ್ನು ಈ ಬೆಡ್ರೂಮ್ಸ್ ಎಲ್ಲ ನೋಡಿಕೊಂಡು ಕೆಳಗಡೆ ಬಂದ್ವಿ ಅಂತಂದರೆ ಒಂದು ಸೈಡ್ ನಾವು ಆವಾಗಲೇ ನೋಡಿದ್ವಿ ಲಿವಿಂಗ್ ರೂಮ್ ಇತ್ತು, ಇನ್ನೊಂದು ಸೈಡು ಡೈನಿಂಗ್ ಹಾಲ್ ಇದೆ. Here in the royal suite, you will get a private chef and also a butler 24 hours. So maximum 6 people can stay in this suite. So we have 2 bedrooms upstairs. If you need another bedroom, you can combine the other bedroom. However, you can also invite friends or family members. So you can celebrate any meals. So you get a private chef and a butler.
ನಾನು ಮೊದಲೇ ಹೇಳ್ದಂಗೆ ಈ ಥರ ರೂಮ್ ಬುಕ್ ಮಾಡಿದ್ರೆ ಪ್ರೈವೇಟ್ ಶೆಫ್ ಇರ್ತಾರೆ, ಬಟ್ಲರ್ ಇರ್ತಾರೆ, ಹಾಗೆ ನರ್ಸಿಂಗ್ ಸ್ಟಾಫು, ಸಪ್ಲೈಯರ್ ಅವರು ಇರೋ ಅಂಥೇಳಿ ಒಂದು ರೂಮ್ಗೆ 8 ಜನ ಇರ್ತಾರೆ ಸ್ಟಾಫ್. ಹಾಗೆ ಮ್ಯಾಕ್ಸಿಮಮ್ 6 ಜನ ಸ್ಟೇ ಮಾಡ್ಬೋದು. ಫ್ರೆಂಡ್ಸನ್ನೆಲ್ಲ ಇನ್ವೈಟ್ ಮಾಡಿ ಪಾರ್ಟಿ ಗಿಟಿ ಮಾಡ್ಬೋದು. ಅವರು ಲಾಸ್ಟಲ್ಲಿ ತೋರಿಸಿದ ರೂಮ್ನ ಬೇಕಂದರೆ ಬೆಡ್ ಹಾಕಿ ಬೆಡ್ರೂಮ್ ಥರ ಕೂಡ ಕನ್ವರ್ಟ್ ಮಾಡ್ತಾರೆ. ಅಲ್ಲಿಗೆ ಒಂದು ಸ್ವೀಟಲ್ಲಿ 3 ಬೆಡ್ರೂಮ್ ಆಗಿ ಮಾಡ್ಕೋಬೋದು. ಇದೆಲ್ಲದೂ ಕೂಡ ಗೋಲ್ಡ್ ಸ್ಪೂನ್ಸು, ಗೋಲ್ಡ್ ಫೋರ್ಕು, ಗೋಲ್ಡ್ ನೈಫ್ಸೇ ಇಟ್ಟಿರೋದು. ಲಾಸ್ಟ್ ಟೈಮ್ ಒಂದು ಡೈನಿಂಗ್ ಸೆಟಪ್ ಥರ ಇತ್ತಲ್ಲ, ಅಲ್ಲಿ ಇದು ಯಾವುದೋ ಮೂವ್ ಆಗ್ತಿರಲ್ಲ, ಬಟ್ ಇಲ್ಲಿ ಮೂವ್ ಆಗುತ್ತಾ ಇಲ್ವಾ ಅಂತ ನೋಡೋಕ್ಕೆ ನೋಡ್ತಾ ಇದ್ರು. ಬಟ್ ಹೀಗೆ ಟಚ್ ಮಾಡೋ ಹಾಗಿಲ್ಲ, ಅವ್ರು ನೋಡಿದ್ರೆ ಬೈತಾರೆ. ಸೊ ರಾಯಲ್ ಸ್ವೀಟ್ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿದ್ರೆ ಎಲ್ಲ ಲಿವಿಂಗ್ ರೂಮು, ಡೈನಿಂಗ್ ಹಾಲು, ಬೆಡ್ರೂಮ್ಸು ಎಲ್ಲ ಸಪ್ರೇಟ್. ನಾವು ಮನೆಗಳಲ್ಲೂ ಇಷ್ಟು ದೊಡ್ಡದಾಗಿರಲ್ಲ, ಅಷ್ಟು ದೊಡ್ಡದಾಗಿದೆ. ಇಲ್ಲಿಗೆ ನಮ್ದು ಗೈಡೆಡ್ ಟೂರ್ ಮುಗಿಯುತ್ತೆ. ಇದಾಗಿ ನಾವು ಕೆಳಗೆ ಬಂದಮೇಲೆ ಸ್ವಲ್ಪ ಹೊತ್ತು ಸುತ್ತಮುತ್ತ ನಮಗೆಲ್ಲೆಲ್ಲ ಆ್ಯಕ್ಸಸ್ ಇರುತ್ತಲ್ಲ ಅಲ್ಲೆಲ್ಲ ಓಡಾಡ್ಬೋದು, ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಬೋದು. ರೆಸ್ಟೋರೆಂಟಿಗೆ ಏನಾದ್ರು ಹೋಗ್ತೀವಿ ಅಂದರೆ ಹೋಗ್ಬೋದು. ಅದಾದ ನಂತರ ನಾವು ಮನೆಗೆ ಹೋಗ್ಬೋದು. ಸೊ ಬುರ್ಜ್ ಅಲ್ ಅರಬ್ ಗೈಡೆಡ್ ಟೂರ್ನ ಬುಕ್ ಮಾಡಿದ್ರೆ ಇದಿಷ್ಟನ್ನು ನಾವು ನೋಡ್ಕೊಂಡು ಬರ್ಬೋದು. ಒಂದೊಂದು ಫ್ಲೋರಲ್ಲೂ ಒಂದೊಂದು ಕಡೆ ನೋಡಿದಾಗಲೂ ಒಂದೊಂದು ಮಾಸ್ಟರ್ ಪೀಸ್ ಥರ ಇದೆ ಇಲ್ಲಿನ ಇಂಟೀರಿಯರ್. ಎಷ್ಟು ಫೋಟೋಸ್ ತೆಕ್ಕೊಂಡ್ರು, ಎಷ್ಟು ವೀಡಿಯೋಸ್ ಮಾಡಿದ್ರು ಮುಗಿಯೋದೇ ಇಲ್ಲ ಅನ್ನೋ ಥರ ಫೀಲಿಂಗ್. ನಾನು ಕೂಡ ಹಲವಾರು ಶಾರ್ಟ್ ವೀಡಿಯೋಸ್ನ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ಶೇರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಸ್ವಲ್ಪ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತು. ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಲಾಸ್ಟ್ ಇಯರ್ ಅಮ್ಮ ಬಂದಿದ್ದು. ಈಗ ಆಲ್ರೆಡಿ 2026 ಜನವರಿ ಮಂತ್ ಕೂಡ ಮುಗಿತಾ ಬಂತು. 2026 ನಾನು ರೆಗ್ಯುಲರ್ ವ್ಲಾಗಿಂಗ್ ಮಾಡಬೇಕು, ಲಾಂಗ್ ವೀಡಿಯೋಸ್ ಮಾಡಬೇಕಂತ ತುಂಬ ಆಸೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಯಾರೆಲ್ಲ ನನ್ನ ಶಾರ್ಟ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ, ಲಾಂಗ್ ವೀಡಿಯೋಸ್ ಕೂಡ ನೋಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮರೀದಿರ ತಿಳಿಸಿ. ಬುರ್ಜ್ ಅಲ್ ಅರಬ್ಗೆ ಬಾಯ್ ಹೇಳಿ ಹೊರಡೋ ಟೈಮ್ ಬಂತು. ಹೋಪ್ ನಿಮಗೆ ಇದೊಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂಥ ವಿಡಿಯೋಸ್ಗಳಿಗೆ ನಿಮ್ಮ ಸಪೋರ್ಟ್ ತುಂಬಾನೇ ಅವಶ್ಯಕತೆ ಇದೆ. ಯಾರೆಲ್ಲ ಶಾರ್ಟ್ ವಿಡಿಯೋಸ್ ನೋಡ್ತೀರಾ, ನನ್ನ ಲಾಂಗ್ ವಿಡಿಯೋಸ್ ಕೂಡ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರೀದಿರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.